ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಡಿಸೆಂಬರ್ ತಿಂಗಳ 14ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 8 ಗಂಟೆ 19 ನಿಮಿಷದವರೆಗೆ ಇರಲಿದೆ. ನಂತರ ಏಕಾದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 44 ನಿಮಿಷದವರೆಗೆ ಇರಲಿದೆ. ನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಸಂಜೆ 6 ಗಂಟೆ 51 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 44 ನಿಮಿಷದವರೆಗೆ ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 4 ಗಂಟೆ 35 ನಿಮಿಷದಿಂದ ಸಂಜೆ 6 ಗಂಟೆಯವರೆಗೆ. ಗುಳಿಕ ಕಾಲ ಈ ದಿನ ಅಪರಾಹ್ನ 3 ಗಂಟೆ 9 ನಿಮಿಷದಿಂದ ಅಪರಾಹ್ನ 4 ಗಂಟೆ 35 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 43 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಅಪರಾಹ್ನ 4 ಗಂಟೆ 3 ನಿಮಿಷದಿಂದ ಅಪರಾಹ್ನ 4 ಗಂಟೆ 44 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಯಾವುದೇ ಚಟುವಟಿಕೆಯನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 36 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 3 ಗಂಟೆ 58 ನಿಮಿಷದಿಂದ ಬೆಳಗಿನ ಜಾವ 5 ಗಂಟೆ 45 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 30 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 52 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ರಾಜನೀತಿ ಅಂತ ಹೇಳಿದ್ರೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು, ಇವರಿಗೆ ತುಂಬ ಅನುಕೂಲತೆಗಳಿರುವಂಥ ದಿನ ಇದು. ಹಾಗೆ ನಿಮ್ಮ ಯಾವುದೇ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ದಿನ ನೀವು ಆರಂಭ ಮಾಡಬಹುದು, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ರವಿಯನ್ನ ಸರ್ಕಾರಕ್ಕೆ ಕಾರಕ ಅಂತ ಹೇಳೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಿರ್ಬೋದು, ಸರ್ಕಾರದ ಉನ್ನತ ಅಧಿಕಾರಿಗಳು, ಇವ್ರಿಗೂ ಕೂಡ ಈ ರವಿವಾರ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇನ್ನು ರವಿ ಪಿತೃಕಾರಕ. ಹಾಗೆ
ಪುತ್ರಕಾರಕ ಕೂಡ. ಹಾಗಾಗಿ ಮನೆಯಲ್ಲಿ ತಂದೆ ಮಗ ಈ ಸಂಬಂಧ ಈ ದಿನ ಒಂದು ಹೊಸ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಧರ್ಮಕ್ಕೆ, ಕೀರ್ತಿಗೆ, ಆಕರ್ಷಣೆಗೆ, ಬಹಳ ಮುಖ್ಯವಾಗಿ ಆರೋಗ್ಯಕ್ಕೆ ರವಿ ಕಾರಕನಾಗಿರೋದ್ರಿಂದ ಈ ದಿನ ಇಂತಹ ವಿಚಾರಗಳಲ್ಲೂ ಕೂಡ ನಿಮ್ಮ ಮನಸ್ಸು ತಲ್ಲೀನವಾಗಿರುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ಅದ್ಭುತವಾದಂತಹ ಒಂದು ಫಲವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಗುರುಹೋರಾದಲ್ಲಿ ಆರಂಭ ಮಾಡೋದ್ರಿಂದ, ಹಾಗಾಗಿ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಸೂಕ್ತವಾಗಿರುವಂತಹ ಸಂದರ್ಭ ಇದು. ಈ ದಿನ ಬೆಳಿಗ್ಗೆ 11 ಗಂಟೆ 14 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 11 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 53 ನಿಮಿಷದಿಂದ ಸಂಜೆ 6 ಗಂಟೆ 56 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 14 ನಿಮಿಷದಿಂದ ರಾತ್ರಿ 2 ಗಂಟೆ 17 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಸಂಜೆ ಇರುವಂತಹ ರಾಹುಕಾಲದ ಸಮಯವನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಇನ್ನು ಈ ದಿನ ಇರುವಂತಹ ಶನಿ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾಕೆಂದ್ರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ನೀವು ಶನಿ ಹೋರಾದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಆ ಕೆಲಸಗಳು ಬೇಗ ಮುಕ್ತಾಯ ಆಗಲ್ಲ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶಗಳು ಸಕಾಲಕ್ಕೆ ಸಿಕ್ಕಲ್ಲ. ಆದ್ರಿಂದಲೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ದಿನ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ರಾಜಕಾರಣಿಗಳಿಗೆ ಶನಿ ಹೋರ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಹೊಸ ಚಟುವಟಿಕೆಗಳನ್ನಾಗ್ಲಿ ಹೊಸ ಪ್ರಯಾಣವನ್ನಾಗ್ಲಿ ಈ ದಿನ ಮಾಡುವಂಥವ್ರು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ ಶನಿ ಹೋರದಲ್ಲಿ. ಇನ್ನು ನೀವೇನಾದರೂ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನ ಭೇಟಿ ಮಾಡಬೇಕು, ಕುಟುಂಬದಲ್ಲಿರುವಂಥ ಹಿರಿಯರನ್ನ ಭೇಟಿ ಮಾಡಬೇಕು, ಹಾಗೆ ಸರ್ಕಾರದ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಏನಾದರೂ ಇದ್ದರೆ ಅದು ಕೂಡ ಶನಿ ಹೋರದಲ್ಲಿ ಮಾಡಬೇಡಿ. ಇನ್ನು ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ಶನಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಪ್ರಯಾಣ ಆಗಲಿ, ಬಂಡವಾಳ ತೊಡಗಿಸುವಂಥ ವಿಚಾರ ಅಥವಾ ವ್ಯಾಪಾರದ ಬಗ್ಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು, ಇದು ಯಾವುದನ್ನು ಕೂಡ ಶನಿ ಹೋರದಲ್ಲಿ ಮಾಡಬೇಡಿ. ಹಾಗಾಗಿ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 14 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 56 ನಿಮಿಷದಿಂದ ಸಂಜೆ 5 ಗಂಟೆ 53 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 11 ನಿಮಿಷದಿಂದ ರಾತ್ರಿ 1 ಗಂಟೆ 14 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಶುಭ ಮುಹೂರ್ತದಲ್ಲೇ ಆರಂಭ ಮಾಡಿ. ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಹೊರ ಯಾವುದು ಸೂಕ್ತ ಇದನ್ನು ಕೂಡ ನೀವು ಪ್ರತಿದಿನ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದನ್ನು ನೀವು ಅನುಸರಣೆ ಮಾಡಿ. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿ ನಿಲ್ಲುತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನ ಹಸ್ತ ನಕ್ಷತ್ರ ಇರುತ್ತೆ, ಭಾನುವಾರದ ದಿನ. ಹಾಗಾಗಿ ಈ ದಿನ ಅಮೃತ ಸಿದ್ಧಿಯೋಗ, ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ಸಂದರ್ಭ. ಇನ್ನು ಈ ಸಿದ್ಧಿಯೋಗಗಳು ಈ ದಿನ ಬೆಳಿಗ್ಗೆ 6 ಗಂಟೆ 30 ನಿಮಿಷದಿಂದಲೇ ಆರಂಭ ಆಗುತ್ತೆ, ಬೆಳಿಗ್ಗೆ 10 ಗಂಟೆ 44 ನಿಮಿಷದವರೆಗೆ ಇರಲಿದೆ. ಈ ಸಂದರ್ಭದಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನಾಗಲಿ, ಯಾವುದೇ ರೀತಿಯ ವಾಹನಗಳನ್ನಾಗಲಿ ಅಥವಾ ವಸ್ತುಗಳನ್ನಾಗಲಿ ಮನೆಗೆ ಖರೀದಿ ಮಾಡಿ ತರಬೇಕು ಅನ್ನುವಂಥ ಸಂಕಲ್ಪ ಇರುವಂಥವರು ಈ ಒಂದು ಸಮಯವನ್ನು ಉಪಯೋಗ ಮಾಡಿಕೊಳ್ಳಿ. ಇನ್ನು ನಾಳೆ ಒಂದು ದಿನ ಮಾತ್ರ ಅವಕಾಶ ಇದೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ. ಇನ್ನು 16ನೇ ತಾರೀಕಿನಿಂದ ಅಂದರೆ ಮಂಗಳವಾರದಿಂದ ಧನುರ್ಮಾಸ ಆರಂಭ ಆಗ್ಬಿಡುತ್ತೆ. ಏಕೆಂದರೆ ಆ ದಿನ ರವಿ ಧನುರ್ ರಾಶಿಗೆ ಪ್ರವೇಶ ಮಾಡುವಂಥವನು. ಹಾಗಾಗಿ ಒಂದು ತಿಂಗಳವರೆಗೆ ಈ ಧನುರ್ಮಾಸ ಇರುವಂಥದ್ದು ರವಿ ಧನುರ್ ರಾಶಿಯಲ್ಲಿ ಇರುವಂತಹ ಸಂದರ್ಭ. ಹಾಗಾಗಿನೇ ಶುಭ ಕಾರ್ಯಗಳನ್ನು ಮಾಡದೆ ಭಗವಂತನ ಸೇವೆ, ಭಗವಂತನ ಆರಾಧನೆ, ಪೂಜಾ ಕೈಂಕರ್ಯಗಳು ಇದರಲ್ಲಿ ಈ ಒಂದು ತಿಂಗಳು ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದು. ನಂತರ ಅಂದ್ರೆ ಒಂದು ತಿಂಗಳು ಆದ ಮೇಲೆ ಅಂದ್ರೆ ಜನವರಿ 14ನೇ ತಾರೀಕು ಬುಧವಾರದ ದಿನ ರವಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ದಿನವೇ ಮಕರ ಸಂಕ್ರಾಂತಿ. ಆ ದಿನದಿಂದ ಉತ್ತರಾಯಣ ಕೂಡ ಆರಂಭ ಆಗುತ್ತೆ. ಹಾಗಾಗಿ ನಾವು ಈ ದಕ್ಷಿಣಾಯನದ ಕೊನೆಯ ಕಾಲಘಟ್ಟದಲ್ಲಿದ್ದೇವೆ. ಈ ಎಲ್ಲ ಮಾಹಿತಿಗಳನ್ನ ನೀವು ಗಮನಿಸಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾಂದಿ ಅಥವಾ ಈ ಗುಳಿಕನ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರವಿಯಿಂದ ಶನಿಯವರೆಗಿನ ಸಪ್ತಗ್ರಹರು ಮತ್ತೆ ರಾಹುಕೇತು ಇವುಗಳನ್ನು ಆಧರಿಸಿ ಫಲಾಫಲಗಳನ್ನು ನಿರ್ಣಯಿಸಿ
ಹೇಳುವಂತಹ ವಿಚಾರ ತಮಗೆ ಗೊತ್ತಿದೆ. ಅಂದರೆ ಈ 9 ಗ್ರಹಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಆದರೆ ಈ 9 ಗ್ರಹಗಳಿಗೆ ಒಂದೊಂದು ಉಪಗ್ರಹ ಇದೆ ಅನ್ನುವಂಥ ವಿಚಾರ ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಅದರಲ್ಲೂ ಈ ಉಪಗ್ರಹದಲ್ಲಿ ಶನಿಯ ಪುತ್ರ ಹಾಗೆ ಉಪಗ್ರಹವಾದಂತಹ ಈ ಗುಳಿಕ ಅಥವಾ ಮಾಂದಿ ಪ್ರಭಾವ ಏನಿದೆ ಅದು ನಮ್ಮ ಜನ್ಮ ಜಾತಕದಲ್ಲಿ ಅಧಿಕವಾಗಿ ಕಂಡುಬರುತ್ತೆ. ಅದರಲ್ಲೂ ಈ ಗುಳಿಕ ಸ್ಥಿತಿ ಮತ್ತು ದುಷ್ಟಭಾವದ ಮೇಲೆ ಈ ಗುಳಿಕ ಶುಭಾಶುಭ ಫಲಗಳನ್ನು ಕೊಡುವಂಥವನು. ಅದನ್ನು ನಾವು ಜಾತಕದಲ್ಲಿ ಕಡ್ಡಾಯವಾಗಿ ನೋಡಬೇಕಾಗುತ್ತೆ. ಇಲ್ಲಿ ಗುಳಿಕ ಸ್ಥಿತ ರಾಶ್ಯಾಧಿಪತಿ ನಿರ್ಬಲನಾಗಿದ್ದರೆ ಅವನ ದಶಾಕಾಲದಲ್ಲಿ ಸಂಕಷ್ಟಗಳು ಬರುತ್ತೆ, ಅಪಕೀರ್ತಿ ಬರುತ್ತೆ, ಸ್ಥಾನಚ್ಯುತಿ ಆಗುತ್ತೆ, ಧನನಾಶ ಉಂಟಾಗುತ್ತೆ, ರೋಗ ಪೀಡೆ ಮತ್ತು ಮಂದತ್ವ, ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಅವರಿಗೆ ಸೋಮಾರಿತನ ಇರುವಂಥದ್ದು ಇತ್ಯಾದಿಗಳು ಸಂಭವಿಸುವಂಥದ್ದು ಕಂಡುಬರುತ್ತೆ. ಇನ್ನು ಈ ಮಾಂದಿ ಅಥವಾ ಗುಳಿಕ ಪ್ರೇತ ಬಾಧೆಯನ್ನು, ಕೃತ್ರಿಮ ದೋಷವನ್ನು, ಅಪಘಾತವನ್ನು, ಅಪಮೃತ್ಯುವನ್ನು, ಅಕಸ್ಮಾತ್ ಘಟನೆಗಳಾಗುವಂಥದ್ದು ಮತ್ತು ಎಲ್ಲ ವಿಧವಾದಂತಹ ಧರ್ಮ ಕರ್ಮಗಳಲ್ಲಿ ವಿಘ್ನಗಳನ್ನು ನೀಡುವಂಥದ್ದು ಕಂಡುಬರುತ್ತೆ. ಇದು ಮಾಂದಿಯಿಂದ ಇಂತಹ ಸಂಕಷ್ಟಗಳು ಒದಗುವಂಥದ್ದು. ಇನ್ನು ಸಕಲ ಜೀವಿಗಳ ಅಂತ್ಯಕಾಲ ಸೂಚಕನಾದಂತಹ ಗುಳಿಕನ ಪ್ರಭಾವ ಜನ್ಮ ಜಾತಕದಲ್ಲಿ ಹಾಗೆ ಪ್ರಶ್ನಾಶಾಸ್ತ್ರದಲ್ಲಿ ನಾವು ವಿಶೇಷವಾಗಿ ನೋಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಇಲ್ಲಿ ಸಕಲ ಅಂದರೆ ಎಲ್ಲ ರೀತಿಯ ಪಾಪಗ್ರಹರ ದೋಷಗಳಲ್ಲಿ ಈ ಮಾಂದಿ ದೋಷ ಅನ್ನುವಂಥದ್ದು ತುಂಬ ಪ್ರಬಲವಾಗಿರುತ್ತೆ. ಇಲ್ಲಿ ಮಾಂದಿ ಶನಿಯ ದೃಷ್ಟಿ ಅಥವಾ ಶನಿಯ ಯುತಿ ಅಥವಾ ಈ ನವಾಂಶಾದಿ ವರ್ಗಗಳಲ್ಲಿ ಇದ್ದಾಗ ಮಾಂದಿ ದೋಷ ಇನ್ನೂ ಹೆಚ್ಚಾಗಿ ಪ್ರಬಲವಾಗಿ ಕಂಡುಬರುತ್ತೆ. ಇಲ್ಲಿ ಈ ನವಗ್ರಹಗಳ ಉಪಗ್ರಹಗಳೇನಿದೆ ಅದನ್ನ ಅಪ್ರಕಾಶ ಗ್ರಹಗಳು ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿ ರವಿಗೆ ಉಪಗ್ರಹ ಕಾಲ, ಚಂದ್ರನಿಗೆ ಉಪಗ್ರಹ ಪರಿಧಿ ಅಥವಾ ಪರಿವೇಶ ಅಂತಾರೆ. ಇನ್ನು ಕುಜನಿಗೆ ಉಪಗ್ರಹ ಧೂಮ, ಇನ್ನು ಬುಧನ ಉಪಗ್ರಹ ಅರ್ಧಪ್ರಹಾರ, ಹಾಗೆ ಗುರುವಿನ ಉಪಗ್ರಹ ಯಮಕಂಟಕ, ಶುಕ್ರನ ಉಪಗ್ರಹ ಇಂದ್ರಚಾಪ ಅಥವಾ ಕೋದಂಡ ಅಂತಾರೆ. ಕೆಲವರು ಇದನ್ನು ಕಾರ್ಮುಕ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇನ್ನು ಶನಿಯ ಉಪಗ್ರಹ ಗುಳಿಕ, ಇದನ್ನೇ ಮಾಂದಿ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ರಾಹುವಿನ ಉಪಗ್ರಹ ಪಾತ, ಇದನ್ನೇ ವ್ಯತಿಪಾತ ಅಂತಾರೆ. ಇನ್ನು ಕೇತುವಿನ ಉಪಗ್ರಹ ಉಪಕೇತು. ಹಾಗಾಗಿ 9 ಗ್ರಹಗಳಿಗೂ ಕೂಡ ಉಪಗ್ರಹಗಳು ಅನ್ನುವಂಥದ್ದು ಇರುತ್ತೆ. ಇಲ್ಲಿ ಗುರುವಿನ ಉಪಗ್ರಹವಾದಂತಹ ಯಮಕಂಟಕ ಗುರುವಿನಂತೆ ಶುಭ ಫಲಗಳನ್ನು ನೀಡುವಂಥವನು. ಅದೇ ರೀತಿ ಉಳಿದ ಉಪಗ್ರಹಗಳು ಸಾಮಾನ್ಯವಾಗಿ ಶುಭ ಅಶುಭ ಫಲಗಳು ಎರಡನ್ನೂ ಕೂಡ ಕೊಡುವಂಥವ್ರು. ಅದರಲ್ಲೂ ಈ ಗುಳಿಕ ಅಥವಾ ಮಾಂದಿಯ ಫಲ ಏನಿದೆ ಅದು ಸ್ವಲ್ಪ ವ್ಯತಿರಿಕ್ತವಾಗಿ ಇರುವಂಥದ್ದು. ತುಂಬಾ ದೋಷಕಾರಕನಾಗಿರುವಂತಹ ಈ ಮಾಂದಿಯಿಂದ ಸ್ವಲ್ಪ ದೋಷಪೂರಿತವಾದಂತಹ ಫಲಿತಾಂಶಗಳೇ ಸಿಕ್ಕತ್ತೆ. ಹಾಗೆ ಇಲ್ಲಿ ರವಿಯ ಉಪಗ್ರಹನಾದಂತಹ ಕಾಲ ರಾಹುವಿನಂತೆ ಫಲಗಳನ್ನು ಕೊಡ್ತಾನೆ. ಗುಳಿಕ ಮರಣಕಾಲ ಸೂಚಕ ಯಮಕಂಟಕ, ಇನ್ನು ಅರ್ಧಪ್ರಹಾರ ಅಷ್ಟಕ ವರ್ಗದಲ್ಲಿ ಹೆಚ್ಚು ಬಿಂದುಗಳು ಇರುವಂತಹ ರಾಶಿಯಲ್ಲಿ ಇದ್ದರೆ ಶುಭ ಫಲಗಳನ್ನು ಕೊಡ್ತಾನೆ, ಇಲ್ಲ ಅಂದ್ರೆ ಅಶುಭ ಫಲವನ್ನೇ ನೀಡ್ತಾ ಇರುವಂಥವನು. ಹಾಗಾಗಿ ಇಲ್ಲಿ ಬೇರೆ ಬೇರೆ ಗ್ರಹಗಳು ಅಷ್ಟೊಂದು ತೀವ್ರತರ ಇಲ್ಲದಂತಹ ಫಲಗಳನ್ನು ಕೊಟ್ರೆ ಇಲ್ಲಿ ಶನಿಯ ಪುತ್ರನಾದಂತಹ ಗುಳಿಕ ಕ್ರೂರ ಸ್ವಭಾವದವನಾಗಿರ್ತಾನೆ, ತಮೋಗುಣ ಉಳ್ಳಂಥವನು, ದುಷ್ಟನು, ಪಾಪಿ ಅಂತನೂ ಕೂಡ ಕೆಲವರು ಕರೀತಾರೆ. ಸರ್ಪದಂತೆ ಆಕೃತಿ ಉಳ್ಳಂಥವನು, ಅತ್ಯಂತ ಉಗ್ರ, ಮೃತ್ಯುವನ್ನೇ ತರುವಂಥವನು ಈ ಗುಳಿಕ ಅಥವಾ ಮಾಂದಿ. ಸಕಲ ವಸ್ತುಗಳನ್ನು ಕೂಡ ನಾಶ ಮಾಡುವಂತಹ ಶಕ್ತಿ ಇವನಿಗಿದೆ. ಇವನ ಬಣ್ಣ ನೀಲವರ್ಣ, ರಕ್ತದಂತೆ ಕೆಂಪು ಕಣ್ಣುಗಳಿರುತ್ತೆ, ದೀರ್ಘವಾದಂತಹ ಶರೀರವನ್ನು ಉಳ್ಳಂಥವನು, 5 ಮುಖಗಳಿಂದ ಕೂಡಿದಂಥವನು, ಅಗಲವಾದಂತಹ ಹಲ್ಲುಗಳನ್ನ ಇವನು ಹೊಂದಿರ್ತಾನೆ. ಸದಾಕಾಲ ಭಯಂಕರವಾಗಿ ಕಾಣುವಂಥವನು ಈ ಗುಳಿಕ ಅಥವಾ ಮಾಂದಿ. ಕೆಲವೊಮ್ಮೆ ನಾವು ಮುಹೂರ್ತವನ್ನು ನಿಷ್ಕರ್ಷೆ ಮಾಡುವಂತಹ ಸಂದರ್ಭದಲ್ಲಿ ಈ ಗುಳಿಕನನ್ನ, ಅದನ್ನೇ ಗುಳಿಕ ಕಾಲ ಅಂತ ಹೇಳಿ ಕರೆಯುವಂಥದ್ದು, ಅದನ್ನ ನಾವು ಪರಿಗಣಿಸಲ್ಲ. ಸಾಮಾನ್ಯವಾಗಿ ಈ ರವಿವಾರದಿಂದ ಶನಿವಾರದ ತನಕ ಗುಳಿಕಾದಿ ಕಾಲವನ್ನು ನಿರ್ಣಯ ಮಾಡಲಿಕ್ಕೆ ದಿನಮಾನವನ್ನ 8 ಭಾಗಗಳನ್ನಾಗಿ ಮಾಡಬೇಕು. ಮೊದಲನೇ ಭಾಗಕ್ಕೆ ಆ ದಿನನಾಥನೇ ಅಧಿಪತಿಯಾಗಿರ್ತಾನೆ. ನಂತರದ ಭಾಗಗಳಿಗೆ ಅನುಕ್ರಮವಾಗಿ ಇತರ ಗ್ರಹರು ಅಧಿಪತಿಗಳಾಗಿ ಇರ್ತಾರೆ. ಇನ್ನು 8ನೇ ಭಾಗ ಏನಿದೆ ಇದಕ್ಕೆ ಅಧಿಪತಿ ಯಾರೂ ಇಲ್ಲ, ಆದ್ರಿಂದ ಇದು ನಿರೀಶ ಭಾಗ ಆಗತ್ತೆ. ಆದ್ರಿಂದಲೇ ಈ ದಿನಮಾನದ ಅಷ್ಟಮಾಂಶದಲ್ಲಿ ಶನಿಯ ಭಾಗವನ್ನೇ ಗುಳಿಕ ಕಾಲ ಅಂತ ಹೇಳಿ ಕರೆಯುವಂಥದ್ದು. ಅದೇ ರೀತಿಯಲ್ಲಿ ರಾತ್ರಿಯ ಭಾಗವನ್ನ 8 ಭಾಗಗಳನ್ನಾಗಿ ಮಾಡಿ ಮೊದಲಿನ 7 ಭಾಗಗಳಿಗೆ ದಿನನಾಥನ ಪಂಚಮನಾಥನಿಂದ ಮೊದಲುಗೊಂಡು ಅನುಕ್ರಮವಾಗಿ ಅಧಿಪತಿಗಳನ್ನಾಗಿ ನಿರ್ಣಯಿಸ್ತಾರೆ. ದಿನಮಾನದಂತೆ ಈ ರಾತ್ರಿ ಮಾನದ ಕೊನೆಯ ಅಷ್ಟಮಾಂಶ ಕೂಡ ನಿರೀಶ ಭಾಗ ಆಗಿರುತ್ತೆ. ಹಾಗಾಗಿ ಈ ದಿನ ಅಥವಾ ರಾತ್ರಿಯ
ಅಷ್ಟಮಾಂಶಗಳಲ್ಲಿ ಶನಿಯ ಭಾಗಕ್ಕೆ ಗುಳಿಕ ಕಾಲ, ರವಿಯ ಭಾಗಕ್ಕೆ ಕಾಲ, ಕುಜನ ಭಾಗಕ್ಕೆ ಮೃತ್ಯು, ಬುಧನ ಭಾಗಕ್ಕೆ ಅರ್ಧಪ್ರಹಾರ, ಗುರುವಿನ ಭಾಗಕ್ಕೆ ಯಮಕಂಟಕ ಅಂತ ಹೇಳಿ ಕರೀತಾರೆ. ಆದ್ರಿಂದಲೇ ಶುಭ ಸಮಾರಂಭದ ಕಾಲದಲ್ಲಿ ಗುಳಿಕ ಕಾಲವನ್ನ ತ್ಯಜಿಸಬೇಕು ಅನ್ನುವಂಥದ್ದು ಇದೆ. ಗುಳಿಕ ಕಾಲದಲ್ಲಿ ಮಾಡಿದಂತಹ ಶುಭ ಕಾರ್ಯಗಳು ನಿಷ್ಫಲವಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ವಿಶೇಷವಾಗಿ ಈ ಮಾಂದಿ ಅಥವಾ ಗುಳಿಕ ಏನಿದೆ, ಇದು ಶನಿಯ ಉಪಗ್ರಹ, ಈಗಾಗಲೇ ಗೊತ್ತು ತಮಗೆ. ಇದರಲ್ಲಿ ಈ ಗುಳಿಕನ ವರ್ಚಸ್ಸು ಜನ್ಮ ಜಾತಕದಲ್ಲಿ ಅಧಿಕವಾಗಿ ಕಂಡುಬರುತ್ತೆ. ಜನ್ಮ ಜಾತಕದಲ್ಲಿ ಶನಿಯು ಮರಣವನ್ನ ಸೂಚಿಸುವಂಥವನಾದ್ರೆ, ಶನಿಯ ಪುತ್ರನಾದಂತಹ ಮಾಂದಿ ಮರಣದ ಕಾಲವನ್ನ ಸೂಚಿಸುವಂಥವನು. ಇಲ್ಲಿ ಮರಣಕಾಲ ಸೂಚಕನಾದಂತಹ ಈ ಮಾಂದಿಯನ್ನ ಪ್ರಾಚೀನ ಮುನಿಗಳು ಶನಿಯ ಪುತ್ರ ಅಂತ ಹೇಳಿ ಕರೆದಿದ್ದಾರೆ. ಇವನು ದೋಷಪ್ರದನಾಗಿ ಶುಭ ಫಲ ಪ್ರಾಪ್ತಿ ಕಾಲದಲ್ಲಿ ವಿಘ್ನಗಳನ್ನು ಉಂಟು ಮಾಡೋದು ಅಂತಂತೂ ಬಹಳ ಸಾಮಾನ್ಯವಾಗಿರುತ್ತೆ. ಹಾಗಾಗಿನೇ ಅಕಾಲ ಮರಣಕ್ಕೆ, ಅಪಮೃತ್ಯುವಿಗೆ, ಪ್ರೇತ ಬಾಧೆಗಳಿಗೆ ಈ ಮಾಂದಿ ಕಾರಕನಾಗಿರ್ತಾನೆ. ಇವುಗಳನ್ನು ಅವನು ಸೂಚಿಸುವಂಥವನು. ಇನ್ನು ಗುಳಿಕ ಏನಾದರೂ ನಮ್ಮ ಜಾತಕದಲ್ಲಿ ಲಗ್ನದಲ್ಲಿದ್ದರೆ ಅಂಥವ್ರಿಗೆ ಮಾನಸಿಕ ವ್ಯಥೆ ಯಾವಾಗಲೂ ಇರುತ್ತೆ. ದ್ವಿತೀಯದಲ್ಲಿ ಮಾಂದಿ ಇದ್ದರೆ ಆರ್ಥಿಕ ಸಂಕಷ್ಟಗಳು ಒದಗಿ ಬರ್ತಾ ಇರುತ್ತೆ. ತೃತೀಯದಲ್ಲಿ ಮಾಂದಿ ಇದ್ದರೆ ಅವರು ತುಂಬ ಭಯಭೀತರಾಗಿರ್ತಾರೆ, ತುಂಬ ಹೆದರಿಕೆಯ ಪುಕ್ಕಲು ಸ್ವಭಾವದವರಾಗಿರ್ತಾರೆ. ಇನ್ನು ಚತುರ್ಥದಲ್ಲಿ ಮಾಂದಿ ಇದ್ದರೆ ಅವರು ಗೃಹ ಕಲಹದಲ್ಲಿ ತೊಡಗಿರ್ತಾರೆ. ಅಂದರೆ ಅವರ ಕುಟುಂಬದಲ್ಲೇ ಅವರಿಗೆ ಪ್ರತಿನಿತ್ಯ ಮನಸ್ತಾಪಗಳು ಆಗ್ತಾ ಇರುತ್ತೆ. ಇನ್ನು ಪಂಚಮದಲ್ಲಿ ಮಾಂದಿ ಇದ್ದರೆ ಅವರಿಗೆ ಸಂತಾನ ಚಿಂತೆ ಇರುತ್ತೆ. ಮಕ್ಕಳಾಗಲ್ಲ, ಮಕ್ಕಳಾದರೂ ಕೂಡ ಆ ಮಕ್ಕಳ ನಡತೆ ಅವರಿಗೆ ಇಷ್ಟ ಆಗಲ್ಲ. ಇನ್ನು ಷಷ್ಠದಲ್ಲಿ ಮಾಂದಿ ಇದ್ದರೆ ಸ್ವಜನರೊಂದಿಗೆ ವೈರತ್ವವನ್ನು ಕಟ್ಕೊಳ್ಬೇಕಾಗತ್ತೆ. ಬಂಧುಗಳೇ, ಅದರಲ್ಲೂ ತೀರಾ ಹತ್ತಿರದ ಈ ರಕ್ತ ಸಂಬಂಧಿಕರೇ ಅವರಿಗೆ ಶತ್ರುಗಳಾಗಿ ಇರ್ತಾರೆ. ಇನ್ನು ಸಪ್ತಮದಲ್ಲಿ ಮಾಂದಿ ಇದ್ದರೆ ಕಲಹ, ಅಂದರೆ ಪತಿ ಪತ್ನಿಯರ ಮಧ್ಯೆ, ಪ್ರೇಮಿಗಳ ಮಧ್ಯೆ ಬಹಳ ವಿಶೇಷವಾಗಿ ಕಲಹಗಳು, ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಇನ್ನು ಅಷ್ಟಮದಲ್ಲಿ ಮಾಂದಿ ಇದ್ದರೆ ಅಂಥವ್ರಿಗೆ ಅಪಘಾತದಿಂದ ತೊಂದರೆಗಳಾಗುತ್ತೆ, ಅಪಘಾತ ಭಯ ಅನ್ನುವಂಥದ್ದು ಇರುತ್ತೆ. ಅದಕ್ಕಾಗಿಯೇ ಕೆಲವರು ವಾಹನವನ್ನು ಓಡಿಸಲ್ಲ, ಏಕೆಂದರೆ ಅವರಿಗೆ ಒಂದು ರೀತಿಯಲ್ಲಿ ಭಯದ ಅಂಶ ಜಾಸ್ತಿ ಆಗಿಬಿಡತ್ತೆ. ಇನ್ನು ನವಮದಲ್ಲಿ ಮಾಂದಿ ಇದ್ದರೆ ಭಾಗ್ಯ ಚಿಂತೆ ಉಂಟಾಗುವಂಥದ್ದು, ಅಂದರೆ ನಾಳೆ ಹೇಗೋ ಏನೋ ಅನ್ನುವಂಥದ್ದು. ಜೊತೆಗೆ ಈ ದುಡಿಮೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಲಾಭ ಇತ್ಯಾದಿಗಳಲ್ಲಿ ಸದಾಕಾಲ ಅವರಿಗೆ ಚಿಂತೆ ಇರುತ್ತೆ. ಇನ್ನು ದಶಮದಲ್ಲಿ ಮಾಂದಿ ಏನಾದರೂ ಇದ್ದರೆ ಕಾರ್ಯದಕ್ಷತೆ ಉಂಟಾಗುವಂಥದ್ದು. ಇನ್ನು 11ರಲ್ಲಿ ಏನಾದರೂ ಮಾಂದಿ ಇದ್ದರೆ ಅಂಥವರು ವೈಭವದ ಜೀವನವನ್ನು ನಡೆಸಲಿಕ್ಕೆ ಸಾಹಸ ಪ್ರಿಯರಾಗಿ ಕೆಲಸ ಮಾಡ್ತಿರ್ತಾರೆ. ಇನ್ನು 12ರಲ್ಲಿ ಮಾಂದಿ ವ್ಯಯಸ್ಥಾನ, ಇದು ಅಲ್ಲಿ ಕೃಪಣತ್ವವನ್ನು ನೀಡುವಂಥವನು. ಅಂದರೆ ಕೆಲವರು ಕಟ್ಟ ಜಿಪುಣರಾಗಿರ್ತಾರೆ, ಅಂಥವ್ರಿಗೆ ಮಾಂದಿ 12ರಲ್ಲಿ ಇರ್ತಾನೆ. ಹಾಗಾಗಿನೇ ಈ ಮಾಂದಿಯಿಂದ ನಮಗೆ ಕೆಲವೊಂದು ದುಷ್ಪರಿಣಾಮಗಳು ಉಂಟಾಗ್ತಾ ಇರುತ್ತೆ. ಆತ ಕೊಡುವಂಥ ಶುಭ ಫಲಗಳು ತುಂಬ ಕಡಿಮೆ ಇರುತ್ತೆ. ಆದ್ದರಿಂದಲೇ ನಮ್ಮ ಜನ್ಮ ಜಾತಕದಲ್ಲಿ ಮಾಂದಿ ಯಾವ ಮನೆಯಲ್ಲಿದ್ದಾನೆ, ಇದರ ಮೇಲೆ ಆ ಮಾಂದಿಯ ಅಥವಾ ಗುಳಿಕನ ಫಲಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು. ಜೊತೆಗೆ ಇದೇ ಮಾಂದಿ ಯಾವ ಗ್ರಹದ ಜೊತೆಗಿದ್ರೆ, ಅಂದರೆ ಗ್ರಹ ಯುತಿಯನ್ನು ಹೇಳ್ತಾರೆ, ಅಂತಹ ಸಂದರ್ಭದಲ್ಲಿ ಯಾವ ರೀತಿಯ ಫಲಿತಾಂಶವನ್ನು ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಒಟ್ಟಾರೆ ನಿಮ್ಮ ಜನ್ಮ ಜಾತಕ ಏನಾದರೂ ನಿಮ್ಮ ಕೈಯಲ್ಲಿದ್ದರೆ ಈಗ ನೀವು ನಿಮ್ಮ ಜಾತಕದ ಪ್ರಕಾರ ಮಾಂದಿಯಿಂದ ಉಂಟಾಗ್ತಾ ಇರುವಂತಹ ತೊಂದರೆಗಳು ಏನೇನಿದೆ, ಸಮಸ್ಯೆಗಳು ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ನೀವು ತಿಳ್ಕೊಳ್ಬೋದು. ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೂಡ ನಾವು ಮುಂದೆ ತಿಳಿಸುವಂಥ ಪ್ರಯತ್ನದಲ್ಲಿದ್ದೇವೆ. ಅಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಜೊತೆಗೆ ಈ ಮಾಂದಿಯಿಂದ ಉಂಟಾಗುವಂಥ ಅಪಮೃತ್ಯುವಾಗಲಿ ಅಥವಾ ಮೃತ್ಯು ಕಂಟಕಗಳಾಗಲಿ ನಿಮಗೆ ಬಾಧಿಸಲ್ಲ ಅಂತ, ಅಂದರೆ ಅಂತಹ ಕಂಟಕಗಳಿಂದ ಬಹಳ ಸುಲಭದಲ್ಲಿ ನೀವು ಪಾರಾಗ್ತೀರಿ. ಹಾಗಾಗಿ ಈ ನವಗ್ರಹಗಳ ಜೊತೆಗೆ ಮಾಂದಿಯನ್ನು ಕೂಡ ವಿಶೇಷವಾಗಿ ಗಮನಿಸಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಂತಹ ಒಂದು ಪ್ರಗತಿಯನ್ನು ಕಾಣುವಂತಹ ದಿನ. ಹಾಗೆ ಫಲಿತಾಂಶಗಳು ಕೂಡ ನಿಮ್ಮ ಪರವಾಗಿರುತ್ತೆ. ನಿಮ್ಮ ಶ್ರಮ, ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಇದೆಲ್ಲದರ ಪರಿಣಾಮವಾಗಿ ನಿಮಗೆ ಉತ್ತಮ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬಸ್ಥರ ಆರೋಗ್ಯ, ಇದರ ಕಡೆ ನಿಮಗೆ ತುಂಬ ಕಳಕಳಿ ಇರುವಂಥ ಸಂದರ್ಭ ಇದೆ. ಹಾಗೆ
ಈ ದಿನ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಕೆಲವೊಂದು ವಿಶೇಷವಾದಂತಹ ಕೆಲಸಗಳನ್ನು ಮಾಡ್ತೀರಿ. ಸಾಹಸದ ಕೆಲಸಗಳು, ರಹಸ್ಯದ ಕೆಲಸಗಳು ಈ ದಿನ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಹೊಸ ಜವಾಬ್ದಾರಿಗಳು ಈ ದಿನ ನಿಮ್ಮ ಹೆಗಲಿಗೆ ಬರುವಂಥದ್ದು, ಅದನ್ನು ತುಂಬ ಸುಲಭದಲ್ಲಿ ನಿಭಾಯಿಸುವಂಥ ಒಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ವಿವೇಚನೆ ಬಹಳ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ ಅಂದಾಜು ಮಾಡ್ಕೊಳ್ತೀರಿ, ಕ್ಯಾಲ್ಕುಲೇಟಿವ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗಾಗಿನೇ ವ್ಯವಹಾರದಲ್ಲಿ ಈ ದಿನ ನಿಮಗೆ ತುಂಬ ಪ್ರಗತಿ ಇರುತ್ತೆ. ಹಾಗೆ ಈ ದಿನದ ಪ್ರಯಾಣ ಇರ್ಬೋದು ಅಥವಾ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡುವಂಥ ವಿಚಾರ ಇರ್ಬೋದು, ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಅದರಲ್ಲೂ ರಾಜಕಾರಣಿಗಳಿಗೆ, ಇನ್ನು ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕು ಅನ್ನುವಂಥ ಒಂದು ಪ್ರಯತ್ನ, ಇದರಲ್ಲಿ ಈ ದಿನ ತುಂಬ ಯಶಸ್ಸು ಕೂಡ ಇರುತ್ತೆ. ಹಾಗೆ ಈ ದಿನ ಮನೆ ಹೊರಗೆ ಸ್ವಲ್ಪ ಕಿರಿಕಿರಿಗಳು ಇರಬಹುದು. ಅದರಲ್ಲೂ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಬಿಟ್ಟರೆ ಈ ದಿನ ದೈವಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತೀರಿ. ಮನಸ್ಸು ಈ ದಿನ ತುಂಬ ಸಂತೋಷಮಯವಾಗಿರುತ್ತೆ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ನೀವು ನಿರೀಕ್ಷೆ ಮಾಡಿದಂಥ ಫಲವನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ದಿನ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸಂತೋಷ ಏನೋ ಇದೆ, ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಕೂಡ ಇದೆ. ಆದರೆ ಅದರಿಂದ ಬರುವಂಥ ಫಲಿತಾಂಶಗಳು ಈ ದಿನ ನಿಮ್ಮನ್ನು ನಿರಾಶರನ್ನಾಗಿ ಮಾಡಿಬಿಡುತ್ತೆ. ಆರಂಭ ಚೆನ್ನಾಗಿದ್ದರೂ ಕೂಡ ಅಂತ್ಯ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಹಾಗಾಗಿ ನೀವು ಯಾವ ಕೆಲಸವನ್ನು ತುಂಬ ಮುತುವರ್ಜಿಯಿಂದ, ತುಂಬ ಆಸಕ್ತಿಯಿಂದ ಆರಂಭ ಮಾಡ್ತಿರೋ, ಕೊನೆಯ ವೇಳೆಗೆ ಅದೇ ಒಂದು ಮುತುವರ್ಜಿ ನಿಮಗೆ ಉಳಿದಿರಲ್ಲ. ಅಲ್ಲಿ ಡೈಲ್ಯೂಟ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಇದರಿಂದ ಅಸಮಾಧಾನದಿಂದ ಕೋಪ ಉಂಟಾಗುವಂಥದ್ದು, ಆ ಕೋಪವನ್ನು ಮಾತಿನ ಮೂಲಕ ವ್ಯಕ್ತಪಡಿಸ್ತೀರಿ. ಇದರಿಂದ ನಿಮಗೆ ಸ್ವಲ್ಪ ಸಂಬಂಧಗಳಲ್ಲಿ ಬಿರುಕು ಬಿಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಮಿಶ್ರ ಫಲವನ್ನು ತರುತ್ತೆ. ಆದರೆ ಈ ವ್ಯವಹಾರಗಳಲ್ಲಿ ಹಠಾತ್ತಾಗಿ ಯಶಸ್ಸನ್ನು ಕಾಣುವಂಥದ್ದು ಕೂಡ ಇದೆ. ಇದ್ದಕ್ಕಿದ್ದಾಗೇ ನಿಮಗೆ ಅದೃಷ್ಟ ಕುಲಾಯಿಸ್ಬಿಡ್ಬೋದು. ಆದರೆ ಅದು ಬಹಳ ಹೊತ್ತು ಇರಲ್ಲ, ಅಲ್ಪ ಸಮಯ, ಹಾಗೆ ತಾತ್ಕಾಲಿಕ. ಆದ್ದರಿಂದಲೇ ಅಂಥ ವಿಚಾರಗಳಲ್ಲಿ ಮೈಮರಿಬೇಡಿ. ಶಾಶ್ವತವಾಗಿರುವಂಥ ಒಂದು ಫಲಿತಾಂಶ ಸಿಕ್ಕುವಂಥ ವಿಚಾರಗಳಲ್ಲಿ ಮಾತ್ರ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮವಾದಂತಹ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಯಾವುದೋ ಒಂದು ಚಿಂತೆ ನಿಮ್ಮನ್ನು ಬಾಧಿಸುತ್ತೆ. ಅದನ್ನು ಬೇರೆಯವರ ಜೊತೆ ಹೇಳಿಕೊಳ್ಳಲಾಗದಂತಹ ಒಂದು ಚಿಂತೆ. ಆದ್ದರಿಂದಲೇ ಮನಸ್ಸಿನ ಒಳಗೆ ಅದನ್ನು ನೀವು ಇಟ್ಟುಕೊಂಡು ಕೊರಗುವಂಥದ್ದು. ಹಾಗೆ ಬೇರೆ ಕೆಲಸವನ್ನು ನೀವು ಪ್ರಾರಂಭ ಮಾಡಲಿಕ್ಕೂ ಕೂಡ ಆ ಚಿಂತೆ ನಿಮ್ಮನ್ನು ಫ್ರೀಯಾಗಿ ಬಿಡಲ್ಲ. ಆದ್ದರಿಂದಲೇ ಈ ದಿನದ ವಿದ್ಯಮಾನಗಳು, ಕೆಲಸ ಕಾರ್ಯಗಳು ನಿಮಗೆ ಅಷ್ಟೊಂದು ತೃಪ್ತಿಕರವಾದಂತಹ ಸಂದರ್ಭವನ್ನು ತರ್ತಾ ಇಲ್ಲ. ಇರೋದರಲ್ಲೇ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಬಹಳ ವಿಶೇಷವಾಗಿ ಈ ದಿನ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಕೊಂಚ ಬದಲಾವಣೆಯನ್ನು ಕಾಣುವಂಥ ಸಂದರ್ಭ ಇದೆ. ಅದು ನೀವು ಬಯಸಿದಂತಹ ಬದಲಾವಣೆ ಇರ್ಬೋದು, ಒತ್ತಡಕ್ಕೆ ಮಾಡಿಕೊಳ್ಬೇಕಾದಂತಹ ಬದಲಾವಣೆ ಇರ್ಬೋದು, ಅಥವಾ ಬೇರೆಯವರಿಗಾಗಿ ಮಾಡುವಂತಹ ಬದಲಾವಣೆ ಇರ್ಬೋದು. ಈ ದಿನ ಅಂತಹ ಬದಲಾವಣೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇರುತ್ತೆ. ಇದು ನಿಮಗೆ ಹೊಸತನವನ್ನು ತರುತ್ತೆ. ಏಕೆಂದರೆ ಹೊಸ ವಾತಾವರಣ, ಹೊಸ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥದ್ದು. ಆದರೆ ಅಂತಹ ಅಪರಿಚಿತರ ಜೊತೆ ಅಥವಾ ತೀರಾ ಇತ್ತೀಚೆಗೆ ಪರಿಚಯ ಆಗಿರುವಂಥವರ ಜೊತೆಯಲ್ಲಿ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಈ ದಿನ ನಿಮಗೆ ಬಹು ನಿರೀಕ್ಷಿತವಾದಂತಹ ಅವಕಾಶಗಳು ಸಿಕ್ಕತ್ತೆ. ಬಹಳ ದಿನಗಳಿಂದ ಅಂದ್ಕೊಳ್ತಾ ಇದ್ರಿ, ಇಂಥ ಒಂದು ಆಪರ್ಚುನಿಟಿ ಸಿಕ್ಕಲಿ, ಇಂಥ ಅವಕಾಶ ಸಿಕ್ಕಲಿ, ಏನೋ ಮಾಡ್ತೀನಿ, ಏನೋ ಸಾಧಿಸ್ತೀನಿ ಅಂತ. ಈ ದಿನ ಅಂಥ ಅವಕಾಶ ಸಿಕ್ಕಿದೆ, ಸಾಧನೆ ಮಾಡಿ ತೋರಿಸಿ. ಇನ್ನು ಈ ದಿನದಲ್ಲಿ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಯಶಸ್ಸು ನಿಮಗೆ ಸಿಕ್ಕಲ್ಲ.
ಹಾಗಾಗಿನೇ ನಿಮ್ಮ ಪ್ರಯತ್ನ ಕೆಲವೊಮ್ಮೆ ಸಾರ್ಥಕ್ಯವನ್ನು ಪಡ್ಕೊಳ್ಳಲ್ಲ. ಆದರೂ ಕೂಡ ಕೆಲಸವನ್ನು ಬಿಡಬಾರ್ದು, ಕನ್ಸಿಸ್ಟೆನ್ಸಿ ಇಟ್ಕೊಳ್ಬೇಕು. ಹಾಗಾಗಿ ನಷ್ಟ ಆದರೂ ಕೂಡ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ, ಮಧ್ಯದಲ್ಲಿ ನಿಲ್ಲಿಸಬೇಡಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳು ಕೂಡ ಈ ದಿನ ನಿಮಗೆ ಒತ್ತಡವನ್ನು ತರುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ದಿನ ನೀವು ಆರಾಮಾಗಿ ದಿನ ಕಳಿಬೇಕು ಅನ್ನುವಂಥ ಮನಸ್ಥಿತಿ ಇದ್ದರೂ ಕೂಡ ಸಾಧ್ಯವಾಗಲ್ಲ. ಯಾವುದೋ ಒಂದು ಬಾಧೆ ನಿಮ್ಮನ್ನು ಕಾಡಿಸತ್ತೆ, ಪೀಡಿಸತ್ತೆ. ಹಾಗೆ ಈ ದಿನ ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಸಹವಾಸ ಲಭ್ಯವಾಗುವಂಥದ್ದು, ಅವರ ಜೊತೆ ಒಡನಾಟ ಇದೆ, ಸಂಪರ್ಕ ಇದೆ, ಸಂವಹನ ಇದೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಳ್ಬೇಕು, ನಿಮ್ಮ ತನವನ್ನು ಉಳಿಸ್ಕೊಳ್ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅತ್ಯುತ್ತಮವಾದಂತಹ ಒಂದು ಫಲಿತಾಂಶವನ್ನು ಪಡ್ಕೊಳ್ಳುವಂಥ ದಿನ. ಏಕೆಂದರೆ ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರ ಸಮರ್ಪಕವಾಗಿದೆ, ಸಮರ್ಥವಾಗಿದೆ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಇದೆ. ಇಲ್ಲಿಯವರೆಗೆ ನಿಮಗೆ ಒಂದೇ ಚಿಂತೆ ಇತ್ತು ಆರೋಗ್ಯದ ಬಗ್ಗೆ, ಆದರೆ ಈ ದಿನ ಅದರಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುವಂಥದ್ದು, ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದೇ ನಿಮಗೆ ಸ್ವಲ್ಪ ಸಮಾಧಾನದ ವಿಚಾರ. ಇನ್ನು ಈ ದಿನ ನಿಮ್ಮ ಒಂದು ಸ್ವಪ್ರಯತ್ನದಿಂದ ಕೆಲಸಗಳು ಪೂರ್ಣ ಆಗುತ್ತೆ. ಬೇರೆಯವರನ್ನು ಹೆಚ್ಚು ಅವಲಂಬಿಸಬೇಡಿ, ಆಶ್ರಯಿಸಬೇಡಿ. ಏಕೆಂದರೆ ನಿಮ್ಮ ಕೆಲಸಗಳ ಬಗ್ಗೆ ನಿಮಗೆ ಗೊತ್ತಿರುವಷ್ಟು ಅವರಿಗೆ ಗೊತ್ತಿರಲ್ಲ. ನಿಮ್ಮ ಗುರಿ ಯಾವ ರೀತಿಯಲ್ಲಿ ತಲುಪಬೇಕು ಅನ್ನುವಂಥ ಒಂದು ಸ್ಟ್ರಾಟಜಿ ನಿಮಗೆ ಗೊತ್ತಿದೆ, ಅವರಿಗೆ ಗೊತ್ತಿರಲ್ಲ. ಹಾಗಾಗಿ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ನೀವೇ ಮಾಡಿಕೊಳ್ಳುವಂಥದ್ದು ಉತ್ತಮ. ಬೇರೆಯವರ ಮೇಲೆ ಈ ದಿನ ಹೆಚ್ಚು ಡಿಪೆಂಡ್ ಆಗಬೇಡಿ. ಇನ್ನು ಈ ದಿನ ಸಂಬಂಧಿಕರ ಜೊತೆಯಲ್ಲಿ ಎಲ್ಲ ಒಂದು ಕಡೆ ವಿವಾದಗಳಿಂದ ಮಾತುಕತೆ ನಡೆಯುವಂಥದ್ದು ಇರುತ್ತೆ, ಮನಸ್ತಾಪಗಳಾಗತ್ತೆ. ಹಾಗಾಗಿ ಈ ದಿನ ಅಂತಹ ಒಂದು ಚರ್ಚೆ, ವಾದ ವಿವಾದ ಇದರಲ್ಲಿ ತೊಡಗಿಸ್ಕೊಳ್ಬೇಡಿ. ಒಂದು ವೇಳೆ ತುಂಬ ಆರೋಗ್ಯಕರವಾದಂತಹ ಒಂದು ವಾದ ಇದ್ದರೆ ಅಲ್ಲಿ ಭಾಗವಹಿಸಿ. ಆದರೆ ಕೆಲವರು ಸೇಡನ್ನೇ ತೀರಿಸಿಕೊಳ್ಳುವಂಥ ರೀತಿಯಲ್ಲಿ ವಾದ ಮಾಡುವಂಥವ್ರು, ವಿತಂಡವಾದ ಮಾಡುವಂಥವ್ರು, ಇಂಥವರಲ್ಲಿ ಈ ದಿನ ವಿಶ್ವಾಸವನ್ನು ಇಟ್ಕೊಳ್ಬೇಡಿ, ಅವರ ಜೊತೆ ಸೇರಬೇಡಿ. ಏಕೆಂದರೆ ಈ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಅವರಿಂದ ನಿಮಗೆ ಇನ್ಫ್ಲೂಯೆನ್ಸ್ ಆಗಿಬಿಡುತ್ತೆ. ಇನ್ನು ವ್ಯವಹಾರದಲ್ಲಿ ಈ ದಿನ ಉತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಸಾಮಾನ್ಯವಾಗಿ ಆತುರಾತುರವಾಗಿ ನಿರ್ಧಾರಗಳು ಬಂದುಬಿಡುತ್ತೆ ನಿಮಗೆ, ಆದರೆ ಈ ದಿನ ಮಾತ್ರ ಬಹಳ ಸಂತೋಷದಿಂದ ನಿಧಾನವಾಗಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತೀರಿ, ಹಾಗೆ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತೀರಿ. ಇನ್ನು ಈ ದಿನ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಗೊಂದಲದ ವಾತಾವರಣ ಏನಿದೆ ಅದನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಆದರೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳನ್ನು ಯಾವಾಗ ಆರಂಭ ಮಾಡಬೇಕು, ಯಾವಾಗ ಅಂತ್ಯ ಆಗಬೇಕು, ಕೆಲಸಕ್ಕೆ ಯಾರ ಸಹಾಯ ಬೇಕು, ಸಹಕಾರ ಬೇಕು, ಯಾರೊಂದಿಗೆ ಹೆಚ್ಚು ಸಮಯ ಕಳಿಬೇಕು, ಇಂಥ ಒಂದು ನಿರ್ಧಾರಗಳಲ್ಲಿ ಈ ದಿನ ನಿಮಗೆ ತುಂಬ ಗೊಂದಲ ಇರುತ್ತೆ. ಹಾಗಾಗಿ ಈ ದಿನ ಬಂದಂತಹ ಸನ್ನಿವೇಶವನ್ನೇ ಎದುರಿಸುವಂತಹ ತೀರ್ಮಾನ ನಿಮ್ಮ ಕೊನೆಯ ತೀರ್ಮಾನ ಆಗುತ್ತೆ. ಅದಕ್ಕಾಗಿ ಯಾವುದೇ ರೀತಿಯ ಪ್ರಯತ್ನಗಳನ್ನು ಮಾಡಲ್ಲ. ಇನ್ನು ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಇರೋದರಿಂದ ವ್ಯವಹಾರಗಳನ್ನು ನಿಲ್ಲಿಸುವಂಥದ್ದೇ ಕ್ಷೇಮ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಕೂಡ ಸಕಾಲಕ್ಕೆ ಪೂರ್ಣ ಆಗಲ್ಲ, ಖರ್ಚುಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಈ ದಿನ ಸಂಬಂಧಪಟ್ಟವರಿಂದ ಕೂಡ ನಿಮಗೆ ಅಸಮಾಧಾನದ ಮಾತುಗಳು ಕೇಳಿಸ್ಕೊಳ್ಳುವಂಥ ಸಂದರ್ಭ ಇರುತ್ತೆ. ಹಾಗಾಗಿನೇ ಈ ದಿನ ಆದಾಯದ ವಿಚಾರದಲ್ಲಾಗಲಿ, ನಿಮ್ಮನ್ನು ನೀವು ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂಥ ವಿಚಾರದಲ್ಲಾಗಲಿ ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿರಿ. ಇನ್ನು ಹೊಸ ವ್ಯವಹಾರಗಳ ವಿಸ್ತರಣೆ ಸದ್ಯಕ್ಕೆ ಬೇಡ. ನೀವು ನಾಳೆ ಆ ಬಗ್ಗೆ ಪ್ರಯತ್ನ ಮಾಡಿ, ಒಳ್ಳೆಯದಾಗಬಹುದು. ಆದರೆ ಈ ದಿನ ಮಾತ್ರ ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಒಂದು ಫಲಿತಾಂಶ ಸಿಕ್ಕಲ್ಲ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಒಂದು ಒಳ್ಳೆಯ ಸುದ್ದಿ ಸಿಕ್ಕತ್ತೆ, ಶುಭ ಸುದ್ದಿ ಸಿಕ್ಕತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಅದೃಷ್ಟ ಬಂದು ಬಾಗಿಲನ್ನು ತಟ್ಟುತ್ತಾ ಇದೆ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಜೊತೆ
ಸಂಪರ್ಕ ಕಡಿತ ಏನಾದರೂ ಆದರೆ, ಅಂದರೆ ಕಮ್ಯುನಿಕೇಷನ್ ಮಾಡ್ತಾ ಇರ್ತೀರಿ, ಮಾತಾಡ್ತಾ ಇರ್ತೀರಿ, ಇದ್ದಕ್ಕಿದ್ದಾಗೆ ಆ ಸಂಪರ್ಕ ಕಡಿದಿದೆ ಅಂತ ಹೇಳಿದ್ರೆ ಆ ವಿಚಾರವಾಗಿ ನೀವು ಈ ದಿನ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿಬೇಕಾಗತ್ತೆ. ಇದು ಸ್ವಲ್ಪ ಸಾಂಕೇತಿಕವಾದಂತಹ ಸೂಕ್ಷ್ಮವಾದಂತಹ ವಿಚಾರ. ಸ್ವಲ್ಪ ಸೆನ್ಸಿಟಿವ್ ಆಗಿ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃಪ್ತಿಯ ದಿನ. ಏಕೆಂದರೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ದಿನ. ಕೆಲವೊಂದು ಇದ್ದಕ್ಕಿದ್ದಾಗೆ ಪರಿಹಾರ ಆಗಿಬಿಡುತ್ತೆ, ನಿಮ್ಮ ಎಫರ್ಟೇ ಇರಲ್ಲ. ಹಾಗೆ ಈ ದಿನ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ಹೆಚ್ಚು ಹೆಚ್ಚು ಫಲಗಳು ನಿಮಗೆ ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ, ಆರೋಗ್ಯದ ವಿಚಾರದಲ್ಲಿ ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗೆ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಈ ದಿನ ಕುಟುಂಬ ಸದಸ್ಯರೊಂದಿಗೆ ಒಂದು ಚರ್ಚೆ, ಮಾತುಕತೆ, ಪೂರ್ವ ಸಿದ್ಧತೆ, ಒಂದು ಸಣ್ಣ ಮಟ್ಟದ ಪ್ರಯಾಣ, ಇದೆಲ್ಲದರ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ಹೊಸ ವ್ಯವಹಾರಗಳನ್ನು ಅಥವಾ ಇರುವಂಥ ವ್ಯವಹಾರವನ್ನು ವಿಸ್ತರಣೆ ಮಾಡುವಂಥ ಪ್ರಯತ್ನ, ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನ ಬೇರೆಯವರು ಮಾಡಿರುವಂಥ ತಪ್ಪನ್ನು ತೋರಿಸಲಿಕ್ಕೆ ಇದು ಒಳ್ಳೆಯ ಕಾಲ. ಆದರೆ ತಪ್ಪನ್ನು ಯಾವ ರೀತಿಯಲ್ಲಿ ತೋರಿಸಬೇಕು ಅಂದರೆ ಅವರ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಸೂಕ್ಷ್ಮವಾಗಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಾತು ಚೆನ್ನಾಗಿದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ. ಅದಕ್ಕಾಗಿಯೇ ಸಮಸ್ಯೆಗಳನ್ನು ಹೇಳ್ಕೊಳ್ತೀರಿ. ಅವರು ಕೊಡುವಂಥ ಒಂದು ಪರಿಹಾರ ಏನಿದೆ, ಮಾರ್ಗದರ್ಶನ ಏನಿದೆ, ಅದನ್ನು ಅಳವಡಿಸ್ಕೊಳ್ತೀರಿ. ಹಾಗಾಗಿನೇ ಈ ದಿನ ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ನಿಮಗೆ ಉತ್ತಮವಾದಂಥ ಸಂದರ್ಭ ಇದೆ. ಇನ್ನು ಈ ದಿನ ಅನಿರೀಕ್ಷಿತ ಅತಿಥಿಗಳು ಮನೆಗೆ ಬರುವಂಥ ಸಂದರ್ಭ ಇದೆ. ಇದರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು. ಆದರೂ ಕೂಡ ಅವರು ಮನೆಗೆ ಬಂದು ಭೇಟಿ ಮಾಡಿದ್ರಲ್ಲ ಅನ್ನುವಂಥ ಒಂದು ಸಂತೋಷವೇ ನಿಮಗೆ ಹೆಚ್ಚಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನುಕೂಲತೆಗಳಿದೆ. ಆದರೆ ನಿಮ್ಮ ಪ್ರತಿಸ್ಪರ್ಧಿಗಳು ಯಾರಿದ್ದಾರೆ ಅಂಥವರ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ನೀವು ಹೇಳ್ಕೊಳ್ಳಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದಿದೆ. ವ್ಯಾಪಾರದಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದಿದೆ. ಅದೆಲ್ಲವನ್ನು ಮರೆತು ಈ ದಿನ ನೀವು ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಹಾಗೆ ಒಂದು ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಈ ದಿನ ನಿಮಗೆ ಸ್ವಲ್ಪ ಶ್ರಮ ಜಾಸ್ತಿ ಆಗ್ಬೋದು. ಆದರೂ ಕೂಡ ಅದನ್ನು ಗಮನ ಇಡದೆ ಕೆಲಸಗಳನ್ನು ಮುಂದುವರಿಸ್ತೀರಿ. ಒಂದು ಕಮಿಟ್ಮೆಂಟ್ ಈ ದಿನ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳಲ್ಲಿ ಸ್ವಂತ ಆಲೋಚನೆಗಳು ಮಾತ್ರ ಕೂಡಿ ಬರಲ್ಲ. ಹಾಗೆ ವೈಯಕ್ತಿಕ ವಿಚಾರಗಳಲ್ಲಿ ನಿಮ್ಮ ಸ್ವಂತ ನಿರ್ಧಾರಗಳು ಅಥವಾ ಸ್ವಂತದ ಒಂದು ಅಭಿಪ್ರಾಯಗಳು ಫಲವನ್ನು ಕೊಡುತ್ತೆ. ಆದರೆ ಈ ಸಂದರ್ಭದಲ್ಲಿ ಮಾತ್ರ ನಿಮ್ಮ ಅಭಿಪ್ರಾಯಕ್ಕೆ ಅಷ್ಟೊಂದು ಮನ್ನಣೆ ಇರಲ್ಲ. ಇನ್ನು ಈ ದಿನ ಮನೆಯ ಹೊರಗೂ ಕೂಡ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು ಇದೆ. ಆದರೆ ಉದ್ಯೋಗಿಗಳು ಮಾತ್ರ ಈ ದಿನ ಅಧಿಕಾರಿಗಳ ಕೋಪಕ್ಕೆ ಗುರಿಯಾಗಬೇಕಾದಂಥ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ತುಂಬ ಜಾಗೃತೆಯಿಂದ, ಜಾಗರೂಕತೆಯಿಂದ ನೀವು ಇರಬೇಕಾಗತ್ತೆ. ಅದರಲ್ಲೂ ಈ ದಿನ ವಿಶೇಷವಾಗಿ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಮಾತುಕತೆಯನ್ನು ಮುಂದುವರಿಸುವಂಥದ್ದು ಉತ್ತಮ. ಮಧ್ಯಕ್ಕೆ ನಿಲ್ಲಿಸಬೇಡಿ, ಈ ಮಾತಾಡುವಂಥದ್ದನ್ನು ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ವಿಚಾರ ಇದ್ದರೆ ಈ ದಿನ ನಿಮ್ಮ ತೀರ್ಮಾನ ಬಹಳ ಚೆನ್ನಾಗಿರುತ್ತೆ. ಹಾಗೆ ಪ್ರಮುಖವಾಗಿರುವಂಥ ವಿಚಾರಗಳು ಕೂಡ ಈ ದಿನ ಚರ್ಚೆಗೆ ಬರುತ್ತೆ. ಒಟ್ಟಾರೆ ನಿಮಗೆ ಉತ್ತಮವಾದಂತಹ ಒಳ್ಳೆಯ ಪ್ರತಿಫಲವನ್ನು ತಂದುಕೊಡುವಂತಹ ದಿನ ಇದು. ಅದಕ್ಕಾಗಿಯೇ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಬಹಳ ವಿಶೇಷವಾಗಿ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇನ್ನು ಸೂರ್ಯ ನಮಸ್ಕಾರ ಮಾಡುವಂಥದ್ದನ್ನು ಮರಿಬೇಡಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಒಂದು ಭಾವನಾತ್ಮಕವಾದಂಥ ಪ್ರಯತ್ನಕ್ಕೆ ಒಳ್ಳೆಯ ಬೆಲೆ ಸಿಕ್ಕತ್ತೆ.
ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯಗಳಾಗಲಿ, ನಿಮ್ಮ ವಾಗ್ವಾದಗಳಾಗಲಿ ಅಥವಾ ನಿಮ್ಮ ಮಾತುಕತೆಯ ಒಂದು ಎಸೆನ್ಸ್ ಆಗಲಿ ತುಂಬ ಪ್ರೀತಿ ಪಾತ್ರವಾಗಿ ಇರುತ್ತೆ. ಅಂದರೆ ನಿಮಗೆ ಇಷ್ಟವಾಗುವಂಥ ವಿಚಾರಗಳು ಇದೆಲ್ಲನೂ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ಅತಿಥಿಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಇದು ಮನಸ್ಸಿಗೆ ಒಂದು ಕಡೆ ಸಂತೋಷವನ್ನು ತಂದರೆ ಮತ್ತೊಂದು ಕಡೆ ಶುಭ ಸುದ್ದಿಯನ್ನು ಕೇಳುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ಹೊಸಬರ ಜೊತೆಯಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಆಧ್ಯಾತ್ಮಿಕ ವಿಚಾರಗಳತ್ತ ನೀವು ಗಮನವನ್ನು ಹರಿಸುವಂಥದ್ದು ಇದೆ. ಇದರಿಂದ ಮನಸ್ಸಿಗೆ ಒಂದು ಕಡೆ ಒಳ್ಳೆಯ ವಾತಾವರಣ ಸಿಕ್ಕಿದ್ರೆ ಅನುಭವಿಸಲಿಕ್ಕೆ, ಮತ್ತೊಂದು ಕಡೆ ಜ್ಞಾನ ಸಂಪಾದನೆ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಲಾಭದ ದಿನ. ಹಾಗೆ ವೃತ್ತಿಪರ ವ್ಯವಹಾರಗಳು ಬಹಳ ನಿಧಾನವಾಗಿ ಸಾಗಬಹುದು. ಆದರೆ ಯಾವುದೇ ಕಾರಣಕ್ಕೂ ಹಿಡಿದ ಕೆಲಸವನ್ನು ಅಥವಾ ಆರಂಭ ಆಗಿರುವಂಥ ಕೆಲಸಗಳನ್ನು ಮಾತ್ರ ಮಧ್ಯಕ್ಕೆ ನಿಲ್ಲಿಸಬೇಡಿ. ಇನ್ನು ಈ ದಿನ ಸ್ವಲ್ಪ ವಿಶ್ರಾಂತಿ ಇರಲ್ಲ, ಸಾಕಷ್ಟು ಸಮಯ ನಿಮಗಾಗಿ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಬಹಳ ಬೇಗ ದಣಿವು ಆಗುತ್ತೆ, ದೇಹಕ್ಕೆ ಆಲಸ್ಯ ಉಂಟಾಗುತ್ತೆ, ಹಾಗೆ ಮಾನಸಿಕ ಒತ್ತಡಗಳು ಕೂಡ ಇರುವಂಥ ಸಂದರ್ಭ ಇದೆ. ಇದನ್ನೆಲ್ಲ ನಿಭಾಯಿಸಬೇಕು ಅಂದರೆ ಈ ದಿನ ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳನ್ನು ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಮನಸ್ಸು ಪ್ರಶಾಂತವಾಗಿರುವಂಥ ದಿನ, ನೆಮ್ಮದಿ ಇರುವಂಥ ದಿನ. ಏಕೆಂದರೆ ಕೆಲವೊಂದು ಕೆಲಸ ಕಾರ್ಯಗಳಿಂದ ನಿಮಗೆ ಯಾವುದೇ ರೀತಿಯ ಲಾಭ ಇಲ್ಲ ಅಂತ ಹೇಳೇ ಈ ದಿನ ನಿರ್ಧಾರ ತೆಗೆದುಕೊಳ್ಳುವಂಥ ದಿನ. ಹಾಗೆ ಈ ದಿನ ನಿಮ್ಮ ಹೆಗಲ ಮೇಲಿರುವಂಥ ಜವಾಬ್ದಾರಿಗಳನ್ನು ನಿಭಾಯಿಸುವಂಥ ಸಂದರ್ಭದಲ್ಲಿ ಯಾರಿಂದ ಅನುಕೂಲ ಉಂಟಾಗುತ್ತೆ ಅಂಥವ್ರನ್ನು ಕೂಡ ಜೊತೆಯಲ್ಲಿ ನೀವು ಕರೆದುಕೊಂಡು ಹೋಗುವಂಥ ದಿನ. ಹಾಗಾಗಿ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಶೇರ್ ಮಾಡುವಂಥದ್ದಾಗಲಿ, ಒಂದು ಟೀಮ್ ವರ್ಕ್ ಮಾಡುವಂಥದ್ದಾಗಲಿ ಈ ದಿನ ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ಹಾಗೆ ಆದಾಯವನ್ನು ಹೆಚ್ಚಿಸುವಂಥ ಹೊಸ ಮಾರ್ಗಗಳು ಈ ದಿನ ತಾನಾಗಿ ತೆರೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆರ್ಥಿಕ ಪರಿಸ್ಥಿತಿ ಆಶಾದಾಯಕವಾಗಿರುತ್ತೆ, ಸುಧಾರಣೆಯತ್ತ ಸಾಗ್ತಾ ಇದೆ. ಹಾಗಾಗಿ ನೆನ್ನೆಗಿಂತ ಈ ದಿನ ನಿಮಗೆ ಹೆಚ್ಚಿನ ಮನಸ್ಸಂತೋಷ ಇರುತ್ತೆ. ಇನ್ನು ಬಂಧು ಮಿತ್ರರ ಮನೆಯಲ್ಲಿ ಈ ದಿನ ಸಂತೋಷದಿಂದ ನೀವು ಕಾಲ ಕಳೆಯುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಹೂಡಿಕೆಯ ವಿಚಾರದಲ್ಲಿ ನಿಮಗೆ ಈ ದಿನ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ, ಗುರುಗಳ ಒಂದು ಸಲಹೆ ಸಿಕ್ಕುವಂಥದ್ದು. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬ ವಿವೇಚನೆಯಿಂದಲೇ ಈ ದಿನ ನೀವು ವರ್ತಿಸ್ತೀರಿ. ಹಾಗೆ ಈ ದಿನ ಗಂಡಾಂತರದ ಸಮಯ ಅಥವಾ ಒಂದು ಪರೀಕ್ಷೆಯ ಸಮಯ, ಸ್ಪರ್ಧೆಯ ಸಮಯ ಬಂದಿದ್ದರೆ ಅದನ್ನು ಕೂಡ ಬಹಳ ಯುಕ್ತಿಯಿಂದ ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ಬುದ್ಧಿವಂತಿಕೆಯನ್ನು, ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ವಿನಿಯೋಗ ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಕ್ಕತ್ತೆ, ನಿಮ್ಮ ಪ್ರಯತ್ನ ಈಡೇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ಮಾನಸಿಕವಾಗಿ ಸ್ವಲ್ಪ ಚಿಂತೆ ಮೂಡುವಂಥ ದಿನ. ಇದ್ದಕ್ಕಿದ್ದ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ವಿಶೇಷವಾದಂತಹ ಕುತೂಹಲ ಇರುತ್ತೆ, ಆಸಕ್ತಿ ಇರುತ್ತೆ. ಆದರೆ ಅಂಥ ವಿಚಾರಗಳ ಆಳಕ್ಕೆ ಹೋದಾಗ ನಿಮಗೆ ಮಾನಸಿಕವಾದಂತಹ ಚಿಂತೆ ಹೆಚ್ಚಾಗ್ಬಿಡುತ್ತೆ. ಇನ್ನು ಈ ದಿನ ನಿಮ್ಮ ತಾಯಿಯವರ ಆರೋಗ್ಯದ ಕಡೆ ಕೂಡ ನೀವು ಗಮನವನ್ನು ಹರಿಸಬೇಕಾಗತ್ತೆ, ಅದು ಕೂಡ ಒಂದು ಚಿಂತೆನೆ ನಿಮಗೆ ಈ ದಿನ. ಇನ್ನು ಈ ದಿನ ವ್ಯರ್ಥವಾದ ಖರ್ಚುಗಳ ಬಗ್ಗೆ ಕೂಡ ನೀವು ಮರುಚಿಂತನೆ ಮಾಡಬೇಕಾಗತ್ತೆ. ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಇದನ್ನು ನೀವು ಎಲ್ಲೋ ಒಂದು ಕಡೆ ನಿರ್ಬಂಧಿಸಬೇಕಾಗತ್ತೆ. ಅದಕ್ಕೂ ಈ ದಿನ ನಿಮ್ಮ ಮನಸ್ಸಿಗೆ ಹೊಸ ಆಲೋಚನೆಗಳು ಒಳೆಯುವಂಥದ್ದು ಇದೆ. ಇನ್ನು ವ್ಯವಹಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ಮಾಡಿ ನಷ್ಟವನ್ನು ಎದುರಿಸಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ನೀವು ಯಾವುದೇ ಸ್ಪರ್ಧೆಯನ್ನಾಗಲಿ, ಯಾವುದೇ ಸನ್ನಿವೇಶವನ್ನಾಗಲಿ ಎದುರಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ತೊಂದರೆ ಆಗಿದೆ, ನಷ್ಟ ಆಗಿದೆ. ಅದಕ್ಕಾಗಿಯೇ ಈ ದಿನ ನೀವು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಒಂದು ತಂತ್ರವನ್ನು, ಸ್ಟ್ರಾಟಜಿಯನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಇರ್ತೀರಿ. ಹಾಗೆ ಈ ದಿನ ಗ್ರಹ ಸ್ಥಾನಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ನಿಮ್ಮ ಅದೃಷ್ಟದ ಜೊತೆ ಆಟ ಆಡಬೇಡಿ. ಯಾವುದು ನಿಮಗೆ ಬಂದಿದೆ ಈಗಾಗಲೇ,
ಯಾವುದು ನಿಮಗೆ ದಕ್ಕಿದೆ, ನಿಮ್ಮದು ಸ್ವಂತದ್ದು ಅಂತ ಹೇಳಿ ಅನ್ನಿಸ್ಕೊಂಡಿದೆ, ಅದನ್ನು ಉಳಿಸಿ ಅದನ್ನು ಬೆಳೆಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹೊಸ ವ್ಯವಹಾರಗಳಿಗೆ ಈ ದಿನ ಕೈ ಹಾಕಬೇಡಿ. ಇನ್ನು ಯಾವುದೇ ರೀತಿಯ ಪ್ರಯಾಣ ಕೂಡ ಅಷ್ಟೊಂದು ನಿಮಗೆ ಕಾರ್ಯಸಿದ್ಧವನ್ನು ತರ್ತಾ ಇಲ್ಲ. ಹಾಗಾಗಿ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನ ಪ್ರತಿಸ್ಪರ್ಧಿಗಳ ನಿಮ್ಮ ಒಂದು ನಡೆಯ ಬಗ್ಗೆ ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ವೀಕ್ನೆಸ್ಸನ್ನು ಯಾರ ಜೊತೆಯಲ್ಲೂ ಕೂಡ ಹಂಚಿಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ಯಾರಿಗೂ ಕೂಡ ನಿಮ್ಮ ಒಂದು ಮಿತಿಯನ್ನು ಮೀರಿ, ಚೌಕಟ್ಟನ್ನು ಮೀರಿ ಸಹಾಯ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದುಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂಥ ದಿನ. ಹಾಗಾಗಿ ಪ್ರತಿ ವಿಚಾರದಲ್ಲೂ ಕೂಡ ಈ ದಿನ ತುಂಬ ಪ್ರಯತ್ನ ಪಡ್ತೀರಿ. ಆದರೆ ಫಲಾಫಲಗಳು ಸಿಕ್ಕುವಂಥದ್ದು ನಿಮ್ಮ ಒಂದು ಪ್ರಯತ್ನಕ್ಕೆ, ಹಾಗೆ ನಿಮಗೆ ಇರುವಂಥ ಗ್ರಹಗತಿಗಳ ಒಂದು ಬೆಂಬಲದಿಂದ ಮಾತ್ರ ಸಿಕ್ಕತ್ತೆ. ಸಾಮಾನ್ಯವಾಗಿ ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಆದರೆ ಅವಕಾಶಗಳು ಸಿಕ್ಕತ್ತೆ, ಅದನ್ನು ಸದುಪಯೋಗ ಮಾಡಿಕೊಳ್ಳಿ, ಎನ್ಕ್ಯಾಶ್ ಮಾಡಿಕೊಳ್ಳಿ, ಮುಂದೆ ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಯಶಸ್ಸು ಸಿಗಬೇಕು, ಸಮಾಜದಲ್ಲಿ ಒಂದು ಗೌರವ ಸಿಗಬೇಕು ಅಂತ ಹೇಳಿದ್ರೆ ನೀವು ನುಡಿದಂತೆ ನಡಿಬೇಕಾಗತ್ತೆ. ನೀವು ಏನು ಹೇಳಿದ್ದೀರೋ ಅದರಂತಲೇ ನಡ್ಕೊಳ್ಬೇಕು. ಹಾಗೆ ಕೆಲವರಿಗೆ ಕೊಟ್ಟಿರುವಂಥ ಭರವಸೆಗಳನ್ನಾಗಲಿ, ಕೆಲವರಿಗೆ ನೀಡಿರುವಂಥ ಒಂದು ಪ್ರಾಮಿಸಸ್ ಏನಿದೆ, ಇದನ್ನು ಈ ದಿನ ನೀವು ಚಾಚು ತಪ್ಪದೆ ಫುಲ್ಫಿಲ್ ಮಾಡಬೇಕಾಗತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರಗಳನ್ನು ಕೂಡ ನೀವು ಒಪ್ಪಿಕೊಳ್ಳುವಂಥದ್ದು, ಹಾಗೆ ಒಂದು ವೇಳೆ ಅದನ್ನು ಒಪ್ಪಿಕೊಂಡಿದ್ದರೆ ಅದರಂತೆ ನಡೆಯುವಂಥದ್ದು ಬಹಳ ಮುಖ್ಯ. ಆದಷ್ಟು ಯೂ ಟರ್ನ್ ಮಾಡುವಂಥ ಒಂದು ಪ್ರಯತ್ನ ಕಡಿಮೆ ಇರಲಿ. ಇನ್ನು ಈ ದಿನ ನಿಮ್ಮ ಸಾಮರಸ್ಯದ ತಿಳುವಳಿಕೆಯಿಂದ ಪರಿಸ್ಥಿತಿ ತಿಳಿಯಾಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ನಿಮಗೆ ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಈ ದಿನ ಬೇಕಾಗತ್ತೆ. ಇನ್ನು ಆಶಾಭಂಗ ಆಗಬಾರ್ದು, ಅದಕ್ಕಾಗಿ ಸೌಹಾರ್ದತೆಯ ಅಗತ್ಯತೆ ತುಂಬ ಇದೆ. ಹೊಂದಾಣಿಕೆ ಬೇಕಾಗತ್ತೆ ಈ ದಿನ. ಇನ್ನು ವಿಶೇಷವಾಗಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ದೇವಾಲಯ ದರ್ಶನ ಮಾಡುವಂಥದ್ದು, ಹಾಗೆ ಕೆಲವೊಂದು ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದನ್ನು ಮಾಡಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕತ್ತೆ. ಆದರೆ ಎಲ್ಲರೊಂದಿಗೂ ಕೂಡ ನೀವು ನಿಮ್ಮ ವ್ಯವಹಾರಗಳನ್ನು ಚರ್ಚಿಸಲಿಕ್ಕೆ ಹೋಗಬೇಡಿ, ಸ್ವಲ್ಪ ಗುಪ್ತವಾಗೇ ಇರಲಿ. ನಿಮ್ಮ ಕುಟುಂಬಸ್ಥರಿಗೆ ಮಾತ್ರ ನಿಮ್ಮ ನಡೆ ಗೊತ್ತಾಗುವಂತೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಬೆಂಬಲ ಸಿಕ್ಕತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ಅವರ ಒಂದು ಸಹಕಾರ ನಿಮಗೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಕೆಲವು ವಿಚಾರಗಳಲ್ಲಿ ಆಸಕ್ತಿ ತುಂಬ ಇರುತ್ತೆ. ಆ ಆಸಕ್ತಿಯನ್ನು ತಣಿಸ್ಕೊಳ್ಳಿಕ್ಕೆ, ಆ ಕುತೂಹಲವನ್ನು ನೀಗಿಸ್ಕೊಳ್ಳಿಕ್ಕೆ ಈ ದಿನದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಕೈಗೊಂಡ ವ್ಯವಹಾರಗಳಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಪ್ರಗತಿ ಕಂಡುಬರುತ್ತೆ. ಹಾಗಾಗಿ ಪ್ರೋಗ್ರೆಸ್ ಚೆನ್ನಾಗಿದೆ ಈ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಇದ್ದಂತಹ ದೀರ್ಘಕಾಲದ ವಿವಾದಗಳು ಬಗೆಹರಿಯುವಂಥದ್ದು ಇದೆ. ಸಾಕಷ್ಟು ಪ್ರಯತ್ನ ಮಾಡಿದ್ದೀರಿ, ಅದು ಕೂಡ ನಿಮಗೆ ಪಾಸಿಟಿವ್ ರಿಸಲ್ಟನ್ನೇ ತರುತ್ತೆ. ಇನ್ನು ಈ ದಿನ ನಿರುದ್ಯೋಗಿಗಳಿಗೆ ಶುಭ ಸುದ್ದಿ ಸಿಕ್ಕುವಂಥ ಸಾಧ್ಯತೆ ತುಂಬ ಇರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ಸ್ವಲ್ಪ ಲಾಭ ಸಿಗ್ಬೋದು, ಅದು ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಯಾವುದೇ ಒಂದು ಸಣ್ಣ ಪುಟ್ಟ ತಪ್ಪುಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಅಂತಹ ಒಂದು ಸೂಕ್ಷ್ಮತೆ ಬೇಕು. ಎಲ್ಲ ವಿಚಾರಗಳನ್ನು ನೀವು ಕಣ್ಣೆಲ್ಲ ಕಣ್ಣಿಟ್ಟು ಅನುಸರಣೆ ಮಾಡುವಂಥದ್ದು, ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಹಾಗೆ ಈ ದಿನ ತಪ್ಪು ಅಭಿಪ್ರಾಯಗಳಿಂದ ದೂರ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಸಹೋದ್ಯೋಗಿಗಳನ್ನಾಗಲಿ, ಕುಟುಂಬಸ್ಥರನ್ನಾಗಲಿ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟವರನ್ನಾಗಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅವರ ಕಾನ್ಫಿಡೆನ್ಸನ್ನು ಗೆಲ್ಲಬೇಕು. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಸುಲಭ ಆಗುತ್ತೆ. ಇನ್ನು
ಈ ದಿನ ಸ್ತ್ರೀಯರು ಕಟು ಮಾತುಗಳನ್ನು ಆಡುವಂಥದ್ದು, ಒರಟಾದ ಭಾಷೆಯನ್ನು ಉಪಯೋಗಿಸುವಂಥದ್ದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಸಿಟ್ಟು, ಕೋಪ, ತಾಪ ಇದನ್ನು ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆದಿತ್ಯ ಹೃದಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಸೂರ್ಯಮಂಡಲ ಸ್ತೋತ್ರ ಹೇಳ್ಕೊಳ್ಳಿ. ಸ್ವಾಮಿಗೆ ದರ್ಶನ ಮಾಡಿ. ಈ ದಿನ ಅಂದರೆ ಸೂರ್ಯ ದರ್ಶನ ಮಾಡಿ ಬೆಳಿಗ್ಗೆ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.